ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಒಂದು ಆರೋಗ್ಯಕರವಾಗಿರುವಂತಹ ಒಂದು ಚಹಾ, ಟೀ. ಈ ಟೀನ ಕ್ಯಾಮಮೆಲ್ ಅನ್ನೋ ಒಂದು ಹೂವು, ಒಣಗಿಸಿದ ಹೂವಿನಿಂದ ಮಾಡುವಂಥದ್ದು. ಇದು ಯಾರಿಗೆ ನಿದ್ರೆ ಬರೋದಿಲ್ಲ, ಯಾವಾಗಲೂ ಯಾವುದಾದ್ರೂ ಒಂದು ವಿಷಯಕ್ಕೆ ಆತಂಕ ಪಡ್ತಾ ಇರ್ತಾರಲ್ಲ ಅಂಥವರಿಗೆ, ಒಂಥರ ಒತ್ತಡದಲ್ಲಿರ್ತಾರೆ, ಯಾವಾಗಲೂ ಒಂಥರ ಒತ್ತಡದಲ್ಲಿರ್ತಾರೆ ಅಂಥವ್ರಿಗೆ, ತಳಮಳ, ಹಾಗೆಯೇ ಸಂಧಿ ನೋವುಗಳು, ಕಾಲು ಸಂಧಿ, ಕೈ ಸಂಧಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ ನಂಗೆ ನೋವಾಗ್ತಿದೆ ಅಂತ ಹೇಳೋರಿಗೆ, ಮತ್ತು ಹೆಣ್ಮಕ್ಳಿಗೆ ಮಾಸಿಕ ನೋವಿನಲ್ಲಿ ಕೂಡ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ತಯಾರು ಮಾಡೋದಂತೂ ತುಂಬ ಸುಲಭ, 2 ನಿಮಿಷದಲ್ಲಿ ರೆಡಿಯಾಗೋಗುತ್ತೆ. ನಾನು ಈ ಟೀನ ಇಬ್ಬರಿಗೋಸ್ಕರ ಮಾಡ್ತಾಯಿದ್ದೀವಿ. ಇಲ್ಲಿ ನಾನು 2 ಲೋಟ ನೀರು ಅಂದರೆ ಒಂದು 300 ml ಅಷ್ಟು ನೀರು ತೊಗೊಳ್ತಾ ಇದ್ದೀನಿ. ಸ್ಟೀಮರಲ್ಲಿ ಹಾಕಿ ಅದನ್ನು ಬಿಸಿ ಮಾಡ್ಕೊಂಡು ಬರ್ತೀನಿ. ಮನೇಲಿ ಈ ಥರ ಸ್ಟೀಮರ್ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಇದು ಸೆಕೆಂಡ್ನಲ್ಲಿ ನೀರು ಕಾದು ಹೋಗುತ್ತೆ. ಈ ಕ್ಯಾಮಮೆಲ್ ಟೀ ಎಲ್ಲ ಕಡೆನೂ ಸಿಗುತ್ತೆ. ನಿಮಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ, ಹಾಗೆಯೇ ಬ್ಲಿಂಕಿಟ್ಟು, ಎಲ್ಲ ಕಡೆನೂ ಸಿಗುತ್ತೆ. ನೋಡಿ, ಈ ಥರ ಇರುತ್ತೆ. ಡ್ರೈ ಪೌಡರ್ ಇದು. ನಿಮಗೆ ಹೂವು ಕೂಡ ಕಾಣುತ್ತೆ, ನಿಮಗೆ ಇದರಲ್ಲಿ ಹೂವು, ಕಾಂಡ, ಅದ್ರ ಎಸಳುಗಳು ಎಲ್ಲ ಇರುತ್ತೆ. ಈ ಪುಡಿನ ನೀರಿನಲ್ಲಿ ಹಾಕಿ ಕುದಿಸ್ಬಾರ್ದು, ಬದಲಾಗಿ ಅದರದ್ದೇ ಬ್ಯಾಗ್ಗಳು ಸಿಗುತ್ತೆ. ನಿಮಗೆ ಟೀ ಬ್ಯಾಗ್ಸ್ ಸಿಗುತ್ತಾರಲ್ಲ, ಆ ಥರ ಟೀ ಬ್ಯಾಗ್ಸ್ ಸಿಗುತ್ತೆ. ಅಥವಾ ಈ ಥರದ್ದು ಏನಾದರೂ ಒಂದು ಐಟಮ್ಸ್ ನಿಮ್ಮ ಮನೇಲಿದ್ದರೆ ಅದು ಇನ್ನೂ ಈಸಿ ಆಗುತ್ತೆ. ಇದು ಕೂಡ ನಿಮ್ಗೆ ಅಮೆಝಾನಲ್ಲಿ ಆರಾಮಾಗಿ ಸಿಕ್ಬಿಡತ್ತೆ. ಬೇಕಿದ್ರೆ ನನಗೆ DM ಮಾಡಿದ್ರೆ ನಿಮಗೆ ಲಿಂಕ್ ಕಳಿಸ್ತೀನಿ. ಇದರಲ್ಲಿ ನಾನು 1 ಸ್ಪೂನ್ ಅಥವಾ 1.5 ಸ್ಪೂನಷ್ಟು ಪುಡಿ ಹಾಕ್ತೀನಿ. ಇದು ಒಳ್ಳೆ ಘಮ ಘಮ ಅಂತ ವಾಸನೆ ಬರ್ತಾ ಇರುತ್ತೆ, ಆದರೆ ಟೇಸ್ಟ್ ಏನೂ ಇರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೂ. ನೀವು ಊಟ ಎಲ್ಲ ಮಾಡಿ ಇನ್ನೇನು ಮಲ್ಕೊಳಕ್ಕೆ ಹೋಗ್ತೀನಿ ಅಂತ ಹೇಳೋವಾಗ ಇದನ್ನು ಮಾಡ್ಕೊಂಡು ಕುಡಿಬೇಕು. ನೋಡಿ, ನಾನು ಇದರಲ್ಲಿ ಹಾಕಿ ಇದ್ರ ಮುಚ್ಚಳ ಮುಚ್ಚಿ ಲಾಕ್ ಮಾಡಿ ಚೆನ್ನಾಗಿ ಬಿಸಿಯಾಗಿರೋಂಥ ನೀರಿನಲ್ಲಿ ಇದನ್ನು ಡಿಪ್ ಮಾಡ್ತೀನಿ. ಈ ಫಿಲ್ಟರ್ಗೆ ಒಂದು ಚೈನ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಚೈನ್ ಅಂದರೆ, ನಾವು ಅದರೊಳಗೆ ಹಾಕಿ ತೆಗಿಬೇಕಾದ್ರೆ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಚೈನ್ ಕೊಟ್ಟು ಅದಕ್ಕೊಂದು ಹುಕ್ಕು ಸಹ ಕೊಟ್ಟಿದ್ದಾರೆ. ಮೊದಲಿಗೆ ನಾನು ಇದನ್ನು ಫಿಲ್ಲಪ್ ಮಾಡಿ ಈ ಥರ ಗ್ಲಾಸಲ್ಲಿಟ್ಟು ಅದನ್ನು ಕೊಕ್ಕಿನ ಅದಕ್ಕೆ ಲಾಕ್ ಮಾಡ್ಕೊಳ್ತೀನಿ. ಯಾಕಂದರೆ ನಮ್ಗೆ ಅದನ್ನು ನೀರು ಹಾಕಿ ಫಿಲ್ಟ್ರ್ ಆದಮೇಲೆ ತೆಕ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳಿ. ಚೆನ್ನಾಗಿ ಬಿಸಿಯಾಗಿ ಅಂದರೆ ನೀರು ಬರಳಕ್ಕೆ ಶುರುವಾಗಿರುತ್ತಲ್ಲ, ಆ ಥರ ನೀರು ನೋಡ್ತಾ ಇದ್ದೀರಲ್ಲ, ಈ ಥರ ಫುಲ್ ಲೋಟ ತುಂಬಿ ಒಂದು ಪ್ಲೇಟ್ನ ಅದ್ರ ಮೇಲೆ ಈ ಥರ ಮುಚ್ಚಿಟ್ಬೇಡ. ಇದು 5ರಿಂದ 7 ನಿಮಿಷದವರೆಗೂ ಚೆನ್ನಾಗಿ ಅದನ್ನು ಮುಚ್ಚಿಡಬೇಕು. ಆವಾಗ ಅದೆಲ್ಲ ಚೆನ್ನಾಗಿ ಡಿಕಾಕ್ಷನ್ ಬಿಟ್ಕೊಂಡು ರೆಡಿ ಆಗುತ್ತೆ ಟೀ. ನಿಮಗೆ ನೋಡಿ ಎಷ್ಟೊಳ್ಳೆ ಕಲರ್ ಬಂದಿದೆ. ನಿಮಗೀಗ ಮನಸ್ಸಿನಲ್ಲಿ ಅನ್ನಿಸ್ತಾ ಇದೆ ಅಲ್ವಾ, ಈ ಥರ ಮಾಡೋದಕ್ಕಿಂತ ಸ್ವಲ್ಪ ಹಾಕಿ ಕುದಿಸ್ಬಿಟ್ರೇ ಚೆನ್ನಾಗಿರುತ್ತೆ ಅಂತ. ಇಲ್ಲ, ಆ ಥರ ಮಾಡಬೇಡಿ. ಆ ಥರ ಮಾಡೋದ್ರಿಂದ ಅದು ತನ್ನ ನಿಜವಾದ ಶಕ್ತಿನ ಕಳ್ಕೊಂಡು ಬಿಡುತ್ತೆ. ಹಾಗೆಯೇ ಏನು ಉಪಯೋಗನೂ ಆಗೋದಿಲ್ಲ. ನಾನು ಇದನ್ನು ಯಾವಾಗಾದರೂ ತುಂಬ ಸ್ಟ್ರೆಸ್ ಆದಾಗ ಮಾಡ್ಕೊಂಡು ಕುಡಿತೀನಿ. ಇದು ಕುಡಿದು ಒಂದು 10-15 ನಿಮಿಷಕ್ಕೆ ಒಳ್ಳೆ ನಿದ್ದೆ ಬರುತ್ತೆ. ಮನಸ್ಸಿಗೂ ತುಂಬ ಖುಷಿಯಾಗುತ್ತೆ, ಸಮಾಧಾನವಾಗಿರುತ್ತೆ, ಒಂಥರ ಆ್ಯಕ್ಟಿವ್ನೆಸ್ ಫೀಲ್ ಆಗುತ್ತೆ. ನೀವು ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹನಿ ಬೇಕಾದರೆ ಸೇರಿಸ್ಕೋಬೋದು, ಜೇನುತುಪ್ಪ ಮತ್ತು ಲಿಂಬೆಹಣ್ಣು ಸಹ ಹಾಕ್ಕೋಬೋದು. ಆದರೆ ನಿದ್ರೆಗೆ ನಾನು ಗ್ಯಾರಂಟಿ ಹೇಳಲ್ಲ. ಅವೆರಡೂ ಹಾಕ್ಕೊಂಡ್ರೆ ನಾವು ಇನ್ನೂ ಅಲರ್ಟ್ ಆಗೋಗ್ತೀವಿ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ನಾನು ಹಾಗಾಗಿ ಏನೂ ಹಾಕ್ಕೊಳ್ಳೋದಿಲ್ಲ. ಫ್ರೆಂಡ್ಸ್, ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇಲ್ಲಿ ತನಕ ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.